ನಮಾಜಿನಲ್ಲಿ ದುಆಯೆ ಮಾಸೂರ ಓದಿಲ್ಲ ಎಂದರೆ ನಮಾಜ್ ಆಗುತ್ತದಾ? ದುಆಯೆ ಮಾಸೂರ ಹೇಳುವುದು ಕಡ್ಡಾಯವಾ ಅಥವಾ ದುಆಯೆ ಮಾಸೂರ ಓದುವ ಬದಲು ಏನಾದರೂ ಓದಬಹುದಾ? ಬನ್ನಿ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕೊನೆಯ ತನಕ ನೋಡಿ. ದುಆಯೆ ಮಾಸೂರ ಇದು ಕಾಯ್ದಾದಲ್ಲಿ ಕೊನೆಯಲ್ಲಿ ಓದಬೇಕು. ನೀವು 2 ರಕಾತ್ ನಮಾಜ್ ಮಾಡುತ್ತಿದ್ದರೆ 2 ರಕಾತ್ ನಮಾಜ್ ಮಾಡಿ ಕೊನೆಯಲ್ಲಿ ಕಾಯ್ದೆಯ ಅಖೀರದಲ್ಲಿ ಕುಳಿತುಕೊಂಡು ಅತ್ತಹಿಯಾತು ದುರೂದ್ ಇಬ್ರಾಹಿಂ ಆದ ನಂತರ ದುಆಯೆ ಮಾಸೂರ ಓದಬೇಕು. ಅದೇ ರೀತಿ 4 ರಕಾತ್ ನಮಾಜ್ ಮಾಡುತ್ತಿದ್ದರೆ ಕೊನೆಯ ರಕಾತಿನಲ್ಲಿ 4ನೇ ರಕಾತಿನಲ್ಲಿ ಕಾಯ್ದಾದಲ್ಲಿ ಕುಳಿತುಕೊಂಡು ಅತ್ತಹಿಯಾತು ಓದಿ ದುರೂದ್ ಇಬ್ರಾಹಿಂ ಓದಿ ಅದಾದ ನಂತರ ಕೊನೆಯಲ್ಲಿ ನಾವು ದುಆಯೆ ಮಾಸೂರ ಓದಬೇಕು. ಪ್ರೀತಿಯ ಸಹೋದರರೇ, ದುಆಯೆ ಮಾಸೂರ ಎಂದರೆ ಏನು? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲದಿಂದ ಸ್ವಹಾಬಾರವರಿಂದ ತಾಬঈನ್ ರವರಿಂದ ತಬঈ ತಾಬঈನ್ ರವರಿಂದ ನಡೆದುಕೊಂಡು ನಮ್ಮವರೆಗೆ ಬಂದಿರುವ ದುಆವನ್ನು ದುಆಯೆ ಮಾಸೂರ ಎಂದು ಕರೆಯುತ್ತೇವೆ. ದುಆಯೆ ಮಾಸೂರದ ಪದಗಳು ಕುರ್ಆನಿನಿಂದ ಮತ್ತು ಹದೀಸಿನ ಪದಗಳಾಗಿರುತ್ತವೆ. ಕುರ್ಆನಿನಿಂದ ಮತ್ತು ಹದೀಸಿನಿಂದ ಸಾಬೀತಾದಂತಹ ದುಆಗಳಾಗಿವೆ. ನಮ್ಮಲ್ಲಿ ಸಾಮಾನ್ಯವಾಗಿ 2 ದುಆಯೆ ಮಾಸೂರಗಳನ್ನು ಓದಲಾಗುತ್ತದೆ. ಒಂದು, ಕೆಲವರು ಅಲ್ಲಾಹುಮ್ಮ ಇನ್ನಿ ಝಲಮ್ತು ನಫ್ಸಿ ಝುಲ್ಮನ್ ಕಸೀರನ್ ವಲಾ ಯಗ್ಫಿರು ಝುನೂಬ ಇಲ್ಲ ಅಂತ ಫಗ್ಫಿರ್ಲಿ ಮಗ್ಫಿರತಂ ಮಿನ್ ಇಂದಿಕ ವರ್ಹಮ್ನಿ ಇನ್ನಕ ಅಂತಲ್ ಗಫೂರುರ್ ರಹೀಮ್ ಎಂದು ಓದುತ್ತಾರೆ. ಇನ್ನು ಕೆಲವರು ಇನ್ನೊಂದು ದುಆಯೆ ಮಾಸೂರವನ್ನು ಓದುತ್ತಾರೆ. ಪ್ರೀತಿಯ ಸಹೋದರರೇ, ಇವು ಎರಡೂ ನಮಗೆ ಬಂದಿಲ್ಲ ಎಂದರೆ ನಾವು ಕುರ್ಆನಿನ ಅಥವಾ ಹದೀಸಿನಿಂದ ಸಾಬೀತು ಆದ ಹದೀಸಿನಲ್ಲಿ ಬಂದ ಪದಗಳ ಜೊತೆ ನಾವು ದುಆಯೆ ಮಾಸೂರವನ್ನು ಓದಬಹುದು. ಉದಾಹರಣೆಗೆ ರಬ್ಬನಾ ಆತಿನಾ ಫಿದ್ ದುನಿಯಾ ಹಸನತಂ ವ ಫಿಲ್ ಆಖಿರತಿ ಹಸನತಂ ವ ಕಿನಾ ಅಜಾಬನ್ನಾರ್. ಇದೂ ಸಹ ಬಂದಿಲ್ಲ ಎಂದರೆ ರಬ್ಬಿ ಜಅಲ್ನಿ ಮುಕೀಮಸ್ ಸ್ವಲಾತಿ ವ ಮಿನ್ ذುರ್ರಿಯತಿ ರಬ್ಬನಾ ವ ತಕಬ್ಬಲ್ ದುಆ. ಇದನ್ನು ಸಹ ನಾವು ಓದಬಹುದು. ಈಗ ದುಆಯೆ ಮಾಸೂರ ಓದುವುದು ಸುನ್ನತಾಗಿದೆ, ಇದು ಕಡ್ಡಾಯವಲ್ಲ. ದುಆಯೆ ಮಾಸೂರ ನಮಾಜಿನಲ್ಲಿ ಓದದೇ ಇದ್ದರೆ ನಮಾಜ್ ಆಗುತ್ತದಾ? ನೋಡಿ, ನೀವು ನಮಾಜಿನಲ್ಲಿ ಕೊನೆಯ ಕಾಯ್ದಾದಲ್ಲಿ ಕುಳಿತುಕೊಂಡು ಅತ್ತಹಿಯಾತು ಓದಿದ ನಂತರ ದುರೂದ್ ಇಬ್ರಾಹಿಂ ಓದಿದ ನಂತರ ದುಆಯೆ ಮಾಸೂರ ಓದಿಲ್ಲ ಎಂದರೂ ಸಹ ನಮ್ಮ ನಮಾಜ್ ಮುಕ್ತಾಯವಾಗುತ್ತದೆ. ಆದರೆ ಸುನ್ನತ್ ಪ್ರಕಾರ ನಮ್ಮ ನಮಾಜ್ ಆಗುವುದಿಲ್ಲ. ಏಕೆಂದರೆ ನಮಾಜಿನಲ್ಲಿ ದುಆಯೆ ಮಾಸೂರ ಓದುವುದು ಸುನ್ನತಾಗಿದೆ. ದುಆಯೆ ಮಾಸೂರ ಓದಿಲ್ಲ ಎಂದರೆ ನಮಾಜ್ ಅಂತೂ ಆಗುತ್ತದೆ, ಆದರೆ ಸುನ್ನತಿನ ವಿರುದ್ಧ ಆಗುತ್ತದೆ. ನಮಾಜಿನಲ್ಲಿ ಅತ್ತಹಿಯಾತು ಓದುವುದು ವಾಜಿಬಾಗಿದೆ. ಇದು ಓದಿಲ್ಲ ಎಂದರೆ ನಮಾಜ್ ಆಗುವುದಿಲ್ಲ. ದುರೂದ್ ಇಬ್ರಾಹಿಂ ದುಆಯೆ ಮಾಸೂರ ಓದುವುದು ಸುನ್ನತಾಗಿದೆ. ಕೆಲವರಿಗೆ ದುಆಯೆ ಮಾಸೂರ ಓದುವುದಕ್ಕೆ ಬರುವುದಿಲ್ಲ, ಕೆಲವರಿಗೆ ದುರೂದ್ ಇಬ್ರಾಹಿಂ ಓದುವುದಕ್ಕೆ ಬರುವುದಿಲ್ಲ ಎಂದರೆ ಅವರ ನಮಾಜ್ ಅಂತೂ ಕಂಪ್ಲೀಟ್ ಆಗುತ್ತದೆ, ಆದರೆ ಅದು ಸುನ್ನತಿನ ವಿರುದ್ಧವಾಗುತ್ತದೆ. ಯಾರಿಗಾದರೂ ದುಆಯೆ ಮಾಸೂರ ನೆನಪಿಲ್ಲ ಎಂದರೆ ಅವರು ರಬ್ಬನಾ ಆತಿನಾ ಓದಬಹುದು ಅಥವಾ ರಬ್ಬಿ ಜಅಲ್ನಿ ಮುಕೀಮಸ್ ಸ್ವಲಾತಿ ವ ಮಿನ್ ذುರ್ರಿಯತಿ ರಬ್ಬನಾ ವ ತಕಬ್ಬಲ್ ದುಆ. ಈ ಕುರ್ಆನಿನ ನಾವು ದುಆಗಳನ್ನು ಓದಬಹುದು.